स्वागत है आपका बी न्यूज़ नेशन में। मैं हूं आबिद शेख। कर्नाटक के बीजापुर में एक दलित लड़की सविता चलवादी जो विट्ठल हनुमंत गेनूर की हवस का शिकार हुई है, मीडिया के सामने इंसाफ की गुहार लगा रही है। इसके बॉयफ्रेंड ने शादी का झांसा देकर इससे ज़बरदस्ती शारीरिक संबंध बनाए, जिसकी शिकायत पुलिस को करने के बावजूद अब तक कोई ठोस कार्रवाई नहीं हुई। पेशे से सविता एक नर्स है, अपनी लड़ाई अकेले लड़ रही है। इसका कसूर सिर्फ इतना है कि वो एक दलित महिला है। अक्सर सुना जाता है कि प्यार अंधा होता है जिसका कोई धर्म नहीं होता, मगर जब प्यार हवस में बदल जाता है तो धर्म की आड़ में शादी से इनकार करके अक्सर धोखा ही दिया जाता है। सविता ने कानून पर भरोसा जताते हुए विट्ठल पर कानूनी कार्रवाई करने की मांग की। ವಿಠಲ್ ಹನುಮಂತ್ ಗೆನ್ನೂರ್ ಅಂಥೇಳಿ ನನ್ನ ಕ್ಲಾಸ್ಮೇಟ್ ಇದ್ರಿ. ಅವ ನರ್ಸಿಂಗ್ ಓದುವಾಗನ ರೀ ನನಗೆ ಒಂದು ವರ್ಷದ ಹಿಂದ್ಗಡೆ ನನಗೆ ಲವ್ ಮಾಡಂಥೇಳಿ ನನಗೆ ಫೋರ್ಸ್ ಮಾಡಕತ್ತಿದ್ರಿ. ಇಲ್ಲ ನಾನು SC ಕಾಸ್ಟ್ದಕ್ಕಿದ್ದೀನಿ ಬೇಡ ಅಂದ್ರೂ ನನಗೆ ಫೋರ್ಸ್ ಮಾಡಕತ್ರಿ ಅವ ಲವ್ ಮಾಡಂಥೇಳಿ. ಅಂದಾಗ ನಾನು BLD ಹಾಸ್ಪಿಟ್ಲಲ್ಲಿ ಡ್ಯೂಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ರೀ. 2 ವರ್ಷ ಹಿಡ್ಕೊಂಡು. ಆವಾಗ BLD ಹಾಸ್ಪಿಟ್ಲಾಗೂ ರೀ ಕರ್ತವ್ಯದಲ್ಲಿ ಇದ್ದಾಗನು ಈ ಥರ ನೀ ನನ್ನ ಜೊತೆ ಮಲ್ಕೋಬೇಕು ಈ ಥರ ಎಲ್ಲ ಹೀಗೆಲ್ಲ ಫೋರ್ಸ್ ಮಾಡಿ ಈ ಥರ ಎಲ್ಲ ಹಿಂಗೆ ಮಾಡ್ತಿದ್ರಿ ನನಗಲ್ಲೆಲ್ಲ ಬಲವಂತವಾಗಿ. ಆಮೇಲೆ ಮತ್ತು 10ನೇ ತಾರೀಕು 10/3/2017 ರೀ ಅವತ್ತು ನಂದು ಡೈರೆಕ್ಟ್ ನನ್ನ ರೂಮಿಗೆ ಬಂದು ರೀ ಚಾಕು ಹಿಡ್ಕೊಂಡು ಬಂದು ಒಮ್ಮೆ ಬಾಗ್ಲ ಹಿಡ್ಕೊಂಡು ನನಗೆ ಬೆದರಿಕೆ ಹಾಕಿದ್ರಿ. ನೀನು ಈ ಥರ ನನ್ನ ಜೊತೆ ಹಿಂಗೆ ಮಾಡಲಿಲ್ಲ ಅಂದರೆ ನಾನು ನಿನ್ನ ಬಿಡಂಗಿಲ್ಲ, ನಿನ್ನ ಚಾಕುಲೇ ಸಾಯಿ ಹೊಡಿತೀನಿ ಅಂಥೇಳಿ. ಅವಾಗ ನಮ್ಮ ಸಿಸ್ಟ್ರು ಅವರು ಅಲ್ಲೇ ಇದ್ರಿ. ಅವಾಗ ಅವ್ರಿಗೂ ಕೂಡ ನೀ ಈ ಥರ ಮಾಡಿದೆ ಅಂದ್ರೆ ನಾನು ನಿನಗೆ ಬಿಡಂಗಿಲ್ಲ, ನಿನ್ನ ಸಾಯಿ ಹೊಡಿತೀನಿ ನೋಡು, ನೀನು ನಡು ಬರಬೇಡ ಅಂಥೇಳಿ ಆಕಿಗೂ ಈ ಥರ ಎಲ್ಲ ಹಿಂಗೆ ಮಾಡಿದ್ರಿ ಅವರು. ಆಮೇಲೆ ಮತ್ತು ನಾನು ಈ ಥರ ಎಲ್ಲ ಮಾಡತ್ತಾನಂತ ಹೇಳಿ ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋದಿರಿ. APMC ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೋದಿರಿ. ಅಲ್ಲಿ ಅದು ತೊಗೊಂಡ್ರಿ ಕಂಪ್ಲೇಂಟ್ ತೊಗೊಂಡು 2 ದಿನ ಬಿಟ್ಟು ಕರೆಸ್ತೀನಮ್ಮ ಅಂಥೇಳಿ ಅಂದು ಕರೆಸಲೇ ಇಲ್ಲರಿ ಅವರು. ಇಲ್ಲರಿ FIR ಹರಿಲಿಲ್ಲರಿ. ಆಮೇಲೆ ನೆಕ್ಸ್ಟು ಬಬಲೇಶ್ವರಕ್ಕೆ ಹೋದಿರಿ. ಬಬಲೇಶ್ವರದಾಗೂ PSI ಸರ್ ಅವರು ಒಂದು ಲೆಟ್ರ್ ಬರೆದು ಕೊಡಮ್ಮ ಅಂಥೇಳಿ ಲೆಟ್ರ್ ಎಲ್ಲ ಬರೆಸ್ಕೊಂಡ್ರಿ ನನ್ನ ಕಡೆ. 2 ಡೇಸ್ ಬಿಟ್ಟು ಅಮ್ಮ ಕರೆಸ್ತೀವಿ ಅಂತ ಹೇಳಿದ್ರಿ. 2 ಡೇಸ್ ಬಿಟ್ಟು ಅಲ್ಲಿನೂ ಒಂದು 3 ಡೇಸ್ ಕಾದಿರಿ ಕರೆಸ್ತಾರ ಅಂಥೇಳಿ. ಆಮೇಲೆ ಮತ್ತೆ ಹೋದಿರಿ ಅವ್ರ ಕಡೆ ಕರ್ಸಿದ್ರಿ ಏನಂತೇಳಿ. ಆದ್ರೂ ಅವ್ರೂ ಕರ್ಸಿದಿರ್ಲಿಲ್ಲ ರೀ. ಬಬಲೇಶ್ವರದಾಗೂ ಕರ್ಸಲಿಲ್ಲ ರೀ. ಇದು ಇಲ್ಲಿ ಬರಂಗಿಲ್ಲಮ್ಮ, ನೀವು ಅಲ್ಲೇ ಬಿಜಾಪುರದಲ್ಲೇ ಇದ್ದೀರಿ, ಬಿಜಾಪುರದಲ್ಲೇ APMC ಬರ್ತೈತಿ, ಅಲ್ಲೇ ಹೋಗ್ರಿ ಅಂತ ಕಳಿಸಿದ್ರಿ ಅವರು ವಾಪಸ್ ರೀ PSI ಸರ್ನೋ ರೀ. ಅಲ್ಲಿ ಕರ್ಸ್ತೀನಿ ಆಗಂಗಿಲ್ಲ ಕರ್ಸಕ್ಕಂತ ಹೇಳಿದ್ರಿ ಅವರು. ಆಮೇಲೆ ಮತ್ತೆ ವಾಪಸ್ ಬಂದು APMCಗೆ ಬಂದೆ ರೀ ನಾನು. APMC ಒಳಗೂ ಒಂದು ಲೆಟ್ರ್ ಬರೆದು ಕೊಟ್ಟಿರಿ ಅಲ್ಲಿನೂ ಈ ಥರ ಅಂಥೇಳಿ. ಅಂದಮ್ಯಾಗ ಅವರು ಆಯಿತು ಕರೆಸ್ತೀನಿ ಅಂತಂದ್ರಿ. ಅಂದು ಅವ್ರೂ ಅಷ್ಟೊಂದು ಇದು ಮಾಡಲಿಲ್ಲ ರೀ. ಅವ್ರೂ ಇದು ತೊಗೊಳಿಲ್ಲ ರೀ ಅವ್ರೂ. ಆಮೇಲೆ ಮತ್ತೆ ಹೊಳ್ಳಿ ಗೋಳ್ಗುಮಟ್ ಪೊಲೀಸ್ ಸ್ಟೇಷನ್ಗೆ ಹೋದಿರಿ. CPI ಸರ್ಗತ್ತು ಭೇಟಿ ಆದೀವಿ ರೀ. ಅವ್ರು ಆಯ್ತಮ್ಮ ಕರೆಸ್ತೀವಿ, ನಾಳೆ ಒಂದಿನ ಟೈಮ್ ಕೊಡು ಅಂತ ಹಿಂಗೆ ಹೇಳಿದ್ರಿ. ಆಯ್ತದ ಅವತ್ತು ಕರೆಸಿದ್ರಿ. ಅವರು ಕರೆಸಿ ಅವನ ಜೊತೆ ಮಾತಾಡಿದ್ರಿ. ಅವ ಮದ್ವೆ ಆಗಕ್ಕೆ ಒಲ್ಲ ಅನ್ನಕತ್ತಾನ್ರಿ. ಆಮೇಲೆ ನಿಂದು ಕಾಸ್ಟ್ ಹಿಂದೂ SC ಆಗ್ತೈತಿ, ಅದ್ರ ಸಂಬಂಧ ನಿನ್ನ ಮದ್ವೆ ಆಗಂಗಿಲ್ಲ ಅಂತ ಕೀಳಿ ಜಾತಿ ಒಳಗೆ ಹೇಳಿ ಮದ್ವೆ ಆಗಂಗಿಲ್ಲ ಅಂತ ಹೇಳಿ ಹಿಂಗೆ ಅನ್ನಕತ್ತೇನೆ ರೀ. ಅವಾಗ ನನ್ನ ರೂಮಿಗೆ ಬಂದಾಗ ನನಗೆ ಅತ್ಯಾಚಾರ ಮಾಡ್ಬೇಕಂತ ಈ ಥರ ಎಲ್ಲ ಮಾಡಕತ್ತಿದ್ರಿ. ಅವಾಗ ನಾನು ಒಮ್ಮೆ ಅವು ಎಲ್ಲ ಮುಗಿಸಿ ಹೋದ್ಮ್ಯಾಗ ರೀ ನಮ್ಮ ತಮ್ಮನಿಗೆ ಕಾಲ್ ಮಾಡಿ ಹೇಳಿದ್ದೀನಿ ರೀ ನಾನು ಈ ಥರ ಮಾಡಿದಾನಂಥೇಳಿ. ನಮ್ಮ ತಮ್ಮ ಇದ್ದವ್ರಿ ಶಂಕರ್ ಸಿಂಗೆ ಅಂತೇಳಿ. ಅವರು ನಮ್ಮ ಮಾವನಾದ ಸಂಜು ಸಿಂಗೆ ಅವ್ರಿಗೆ ಹೇಳಿದ್ರಿ. ಆಮೇಲೆ ಜಗದೀಶ್ ಕಾಕನ್ಕೆ ಅವ್ರಿಗೆ ಹೇಳಿದ್ರಿ ಈ ಥರ ಮಾಡತ್ತಾರ ಅಂತೇಳಿ. ಆಮೇಲೆ ನಮ್ಮ ತಂದೆ ತಾಯಿಗೂ ಹೇಳಿದಿರಿ. ಅವ್ರ ಊರಿಗೆ ಹೋಗಿ ವಿಚಾರಿಸ್ತೀವಿ ಅಂತ ಹೇಳಿ ಅವ್ರ ಊರಿಗೆ ಹೋಗಿ ವಿಚಾರಿಸಿದ್ರೆ ನೀವು ಕೀಳಿ ಜಾತಿಯವರು ಹೊಲೆಯರು ನಿಮ್ಮ ಮದ್ವೆ ಮಾಡಕ್ಕೆ ಬರಂಗಿಲ್ಲ ಅಂಥೇಳಿ ಹಿಂಗೆಲ್ಲ ನಮ್ಮ ತಂದೆ ತಾಯಿಗೆ ಕೂಡ ಅವ್ರು ಬೈದು ಕಳಿಸಿದ್ದೀರಿ ಅವ್ರು. ಆಮೇಲೆ ಮತ್ತು ಈ ಥರ ಎಲ್ಲ ಮಾಡಿ ಮತ್ತು SP ಕಡೆ ಹೋದಿವಿ ರೀ. SP ಕಡೆ ಹೋದ್ಮ್ಯಾಗ ಅವರು SP ಸರ್ ಏನು ಮಾಡಿದ್ರಿ, DYSP ಕಡೆ ಹೋಗ್ರಿ ಅಂತ ಹೇಳಿದ್ರಿ ನಮಗೆ. ಅವ್ರು DYSP ಕಡೆ ಹೋದ್ಮ್ಯಾಗ 2 ದಿನ ಟೈಮ್ ಕೊಡಮ್ಮ ಕರೆಸ್ತೀನಿ ಅಂತ ಹೇಳಿದ್ರಿ. ಮತ್ತು ಅವ್ರಿಗೂ 2 ಡೇಸ್ ಟೈಮ್ ಕೊಟ್ಟಿವಿ ರೀ. ಆಮೇಲೆ ಮತ್ತೆ ವಾಪಸ್ ಹೋದಿವಿ ರೀ. ಅವರಿಗೆ ವಾಪಸ್ ಹೋದ್ಮ್ಯಾಗ ಅವ್ರೂ ಕರೆಸಲಿಲ್ಲ ರೀ. ಅವ್ರೂ ಕರೆಸಲಿಲ್ಲ ರೀ. ಇವತ್ತು ಆಗಂಗಿಲ್ಲ ನಾಳೆ ಬರ್ತಾರಂತ ಹಿಂಗೆ ಬರೀ ಡಿಲೇ ಮಾಡ್ಕೊತ ಹೋಗಕತ್ತೀರಿ ಅವ್ರು ನಮಗೆ.
ಆಮೇಲೆ ಮತ್ತು ಅವರು ಒಂಥರ ಅವರು ಸಮಾಜಕ್ಕೆ ಸೇರಿದವ್ರ ಥರ ಒಂಥರ ನಮಗೆ ಯಾವುದೇ ಥರದ ನ್ಯಾಯ ಕೊಡಿಸ್ಲಿಲ್ಲ ರೀ. ಅದಕ್ಕೆ ಇದೇ ಥರ ಹಿಂಗೆ ಹಾಕೋತ ಬರೀ ಡಿಲೇ ಮಾಡ್ಕೊತ ಹೊಂಟಾರಿ. 1 ತಿಂಗಳು ಬಿಡು 2 ತಿಂಗಳು ಬಿಡು ಅಂತೇಳಿ ನಮಗೆ ಡಿಲೇ ಮಾಡ್ಕೊತ ಹೊಂಟಾರಿ. ಅದಕ್ಕಾಗಿ ನನ್ನ ಮದ್ವೆ ಆಗಂಗಿಲ್ಲ ಅಂತನಲ್ರಿ, ಮದ್ವೆ ಆಗಲ್ಲ ಅಂದ ಕಾನೂನು ರೀತಿಯಿಂದ ಅವನಿಗೆ ಕ್ರಮ ಕೈಗೊಳ್ಬೇಕಂತೇಳಿ ನಾನು ಇಷ್ಟ ಹೇಳ್ತೀನಿ ರೀ. ಆಮೇಲೆ ಅವನು 10/3/2017 ಆಗೈತೆ ರೀ ಇದು. ಅವಾಗಿಂದ ಅವ ಕರ್ಕೊಂಡು ಹೋಗ್ಬಿಟ್ಟಾರ್ರಿ ಅವನಿಗೆ. ಅದಕ್ಕೆ ಯಾವುದೇ ದಲಿತ ಮಹಿಳೆಗೆ ಎಷ್ಟೇ ಈ ಥರ ಆದ್ರೂ ಯಾರೂ ನ್ಯಾಯ ಕೊಡ್ಸಕ್ಕೆ ಮುಂದೆ ಬರಾಗೋದಿಲ್ಲ ರೀ. ನಮ್ಮ ಹೆಸರು ಸವಿತಾ ಅಂತ ರೀ. और खबरों के लिए देखते रहिए बी न्यूज़ नेशन।